ನಮಸ್ತೆ. 4-8-2026 ಮಂಗಳವಾರ. ಸಾಮಾನ್ಯವಾಗಿ ಮಂಗಳವಾರದಲ್ಲಿ ಕೆಲವು ಸಮಯಗಳಲ್ಲಿ ಅತಿಯಾಗಿ ಕೆಟ್ಟ ಟೈಮೂ ಸೇರುತ್ತೆ. ಇವತ್ತು ಷಷ್ಠಿ ಬಂದಿದೆ ಬೆಳಿಗ್ಗೆ 6:06ರಿಂದ. ಯಾಕಂದರೆ ಸೂರ್ಯೋದಯ 6:06ಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:46. ಷಷ್ಠಿ ತಿಥಿ 6:06ರಿಂದ ರಾತ್ರಿ 10:03ವರೆಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಕೊಳ್ಳಿ. ಯಾರಿಗೆಲ್ಲ ಕುಜದೋಷ ಇದೆಯೋ ಅವರು ಪೂಜೆ ಮಾಡ್ಕೊಳ್ಳಿ. ಜಾತಕದಲ್ಲಿ ಕುಜನು ಕೆಟ್ಟಿದ್ದರೂ ಪೂಜೆ ಮಾಡಬಹುದು, ಪರಿಹಾರ ಮಾಡ್ಕೋಬಹುದು. ಕುಜನು ಕೆಟ್ಟಿದ್ರೆ ತೊಗರಿ ಕಾಳು, ಕೆಂಪು ಹೂವು ಸ್ವಾಮಿ ಪಾದದಲ್ಲಿ ಇಟ್ಟು ಪೂಜೆ ಮಾಡ್ಕೋಬೋದು. ನಿಮ್ಮ ಗುರುಗಳಿಗೆ ತೊಗರಿ ಕಾಳು ಅಲ್ಲ, ತೊಗರಿ ಬೇಳೆ ಮತ್ತು ಪೂಜಾ ಸಾಮಾನ ನೀವು ಗುರುಗೂ ಅಂತ ಸಮರ್ಪಣೆ ಮಾಡ್ಬೋದು, ಕೊಡ್ಬೋದು. ಷಷ್ಠಿ ಆದ ಮೇಲೆ ಅಂದರೆ ರಾತ್ರಿ 10:03ನ ಮೇಲೆ ಸಪ್ತಮಿ ತಿಥಿ ಬರುತ್ತದೆ. ಆದರೂ ಇವತ್ತು ತಿಥಿಗಳು ಹಂಗಾದರೂ ನಕ್ಷತ್ರ ಪ್ರಕಾರ ರೇವತಿ ಮತ್ತು ಅಶ್ವಿನಿ ನಕ್ಷತ್ರ ಬರುತ್ತದೆ. ರೇವತಿ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 9:54ವರೆಗೂ, ಆನಂತರ ಬರೋದು ಅಶ್ವಿನಿ. ರೇವತಿ ನಕ್ಷತ್ರ ಇರುವವರೆಗೂ ಕಲ್ಯಾಣ ಯೋಗ ಅಂದರೆ ಶುಭ ಕಲ್ಯಾಣ ಯೋಗ ಅಂತ ಬರುತ್ತದೆ. ಆನಂತರ ಬರೋದು ಅಶ್ವಿನಿ ನಕ್ಷತ್ರ. ಇದು ಕಾರ್ಯಸಿದ್ಧಿಯ ಅಮೃತವನ್ನು ಕೊಡುತ್ತದೆ. ದಿನಪೂರ್ತಿ ಚೆನ್ನಾಗಿದ್ರು ನಮ್ಮ ಷಷ್ಠಿ ಇರೋದರಿಂದ ಪೂಜಾ ಕಾರ್ಯಗಳಲ್ಲಿ ಅಧಿಕವಾದ ಟೈಮ್ನ ಖರ್ಚು ಮಾಡ್ಬೋದು, ಅಥವಾ ಪರಿಹಾರಗಳು ಮಾಡ್ಕೋಬೋದು, ಹೋಮಗಳು ಮಾಡ್ಬೋದು. ವಾರ ಮಂಗಳವಾರ ಇದೆಲ್ಲ ಸೇರಿ ಇಷ್ಟ ಆಗುತ್ತದೆ ಅಂತ. ಇದರಲ್ಲಿ ನಾವು ನೋಡುವಂಥದ್ದು 100% ಶುಭ ಅಶುಭ ಸಮಯಗಳನ್ನ ನೋಡೋಣ. ಎಂದಿನಂತೆ ನಾವು ನೋಡುವ 100% 100% ನಮ್ಮ ಕೈಲಿ ಆದಷ್ಟು ಅದನ್ನು ಸರಿ ಮಾಡ್ತೀವಿ. ಈಗ 100% ಇರುವ ನಾವು ಕೆಟ್ಟ ಟೈಮ್ನ ಫಸ್ಟ್ ನೋಡೋಣ. ಇದರಲ್ಲಿ ಕೆಟ್ಟ ಟೈಮ್ ಬರುತ್ತೆ ಅಂದರೆ ಎಷ್ಟೊತ್ತರಿಂದ ಎಷ್ಟೊತ್ತವರೆಗೂ ಅಂತ ನೋಡ್ಕೋಬೋದು. 6:06ರಿಂದ 7:02 ಮೃತ್ಯು ಅಂದರೆ ಮರಣ ಕಾಲ ಅಂತ. ಅದೇ 6:06ರಿಂದ 7:41ವರೆಗೂ ರೋಗ ಕಾಲವೂ ಸೇರುತ್ತದೆ. ಮತ್ತು 8:38ರಿಂದ 9:28 ದುರ್ಮುಹೂರ್ತ. 9:16ರಿಂದ 10:51ವರೆಗೂ ಯಮಕಂಡ ಕಾಲ. ಅದಾದ ಮೇಲೆ ನಕ್ಷತ್ರ ವಿಷಘಟಿಕಾ ಕಾಲ ಸೇರುತ್ತದೆ. ಅದನ್ನು ವಾರ್ಜಿಯ ಅಂತೀವಿ. ಇನ್ನು ಕೆಲವರು ಅದನ್ನು ತ್ಯಾಜ್ಯ ಅಂತಾರೆ. ತ್ಯಾಜ್ಯಗಳಲ್ಲಿ ವಾರ ತ್ಯಾಜ್ಯ, ತಿಥಿ ತ್ಯಾಜ್ಯ, ನಕ್ಷತ್ರ ತ್ಯಾಜ್ಯ, ಈ ರೀತಿಯೆಲ್ಲ ಕೆಲವು ವಿಷಯಗಳಿದೆ. ಮುಹೂರ್ತಗಳಿಗೆ ಅದನ್ನು ಉಪಯೋಗಿಸ್ಬೇಕು. ಕೆಲವರು ಏನು ತಿಳ್ಕೊಳ್ತೀವಿ ಅಂತಂದರೆ ಬರೀ ರಾಹು ಕಾಲ ಯಮಕಂಡ ಕಾಲ ನೋಡಿದ್ರೆ ಸಾಕು ಅಂತಂತಾರೆ. ಅದೆಲ್ಲ ಇಲ್ಲ. ಇಷ್ಟು ವಿಷಯಗಳನ್ನು ಗಮನದಲ್ಲಿ ತಗೋಬೇಕಾಗ್ತದೆ. ಮತ್ತು ನಾವು ನೋಡುವಂಥ ಈ ಸಮಯಗಳಲ್ಲಿ ಮಧ್ಯಾಹ್ನ 3:36ರಿಂದ 5:11 ಇದು ರಾಹು ಕಾಲ. ಇದರಲ್ಲಿ ವಿಷಕಾಲ ಅಂತ ಒಂದು ಬರುತ್ತದೆ. ರಾತ್ರಿ 9:36ರಿಂದ 11:01 ಅದೇ ಥರ ಮೃತ್ಯು ಪಂಚಕ ಬರುತ್ತದೆ. ರಾತ್ರಿ 9:54 ಮೇಲೆ 10:03 ಅದೇ ಥರ ರಾತ್ರಿ 11:18 ಮೇಲೆ ರಾತ್ರಿ 12:03 ದುರ್ಮುಹೂರ್ತ. ಬೆಳಗಿನ ಜಾವಕ್ಕೆ ಹೋದರೆ ಅಂದರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತದೆ. ಅದನ್ನು ಮಧ್ಯಾಹ್ನ ಟೈಮಲ್ಲಿ ನಾವು ಮುಗಿಸ್ಕೋಬೋದು, ವಿಷ ಬರುವಂಥ ಸಮಯ. ಅದೇ ಥರ ರಾತ್ರಿಯಲ್ಲಿ ಹೋದರೆ ರಾತ್ರಿ 12:35 ಮೇಲೆ 2:37 ಮೃತ್ಯು ಉಂಟು. 100% ಶುಭ ಸಮಯ ನೋಡೋಣ. 7:43ರಿಂದ 8:36, 11:34ರಿಂದ 12:24, 2:03ರಿಂದ 3:34, 5:13ರಿಂದ ರಾತ್ರಿ 9:34. ಅದೇ ಥರ ಮಧ್ಯರಾತ್ರಿ ಅಂದರೆ ಲೇಟ್ ನೈಟು 2:39 ಮೇಲೆ ಶುಭವಾಗಿದೆ. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಮುಂದಿರುವಂಥದ್ದು ಅಥವಾ ಮಾಡುವಂಥದ್ದನ್ನು ಮಾಡಿ. ಕೊಟ್ಟಿರುವಂತೆ ಷಷ್ಠಿ ತಿಥಿಯಲ್ಲಿ ಪೂಜಾ ಕಾರ್ಯಗಳನ್ನ ಧಾರಾಳವಾಗಿ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಉನ್ನತವಾಗಿರುತ್ತದೆ. ಇದೆಲ್ಲ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.